10ನೇ ತರಗತಿಯ ಲೋಹ ಮತ್ತು ಅಲೋಹಗಳು ಈ ಒಂದು ಅಧ್ಯಾಯದ ಮೇಲಿನ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಮೊದಲೇ ಪ್ರಶ್ನೆ ಹೀಗಿದೆ: ನಿಸರ್ಗದಲ್ಲಿ ಅಲ್ಯೂಮಿನಿಯಂ ಎಂಬುದು ಸಂಯುಕ್ತ ರೂಪದಲ್ಲಿ ದೊರಕುತ್ತದೆ, ಆದರೆ ಬೆಳ್ಳಿ ಅಥವಾ ಚಿನ್ನ ಮುಕ್ತ ಸ್ಥಿತಿಯಲ್ಲಿ ದೊರಕಲು ಕಾರಣವೇನು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ವಿಚಾರ ಮಾಡುವುದಾದರೆ, ನಮಗೆ ಒಂದು ಅಂಶ ತಿಳಿದಿದೆ. ಅಲ್ಯೂಮಿನಿಯಂ ಎಂಬುದು ಅತಿ ಹೆಚ್ಚು ಕ್ರಿಯಾಶೀಲ ಲೋಹವಾಗಿದೆ. ಮೀನ್ಸ್ ಅಲ್ಯೂಮಿನಿಯಂ ಈಸ್ ಹೈಲಿ ರಿಯಾಕ್ಟಿವ್ ಮೆಟಲ್. ಬೆಳ್ಳಿ ಅಥವಾ ಚಿನ್ನ ಕಡಿಮೆ ಕ್ರಿಯಾಶೀಲವಾಗಿರುವುದರಿಂದ ಅವುಗಳು ಮುಕ್ತ ಸ್ಥಿತಿಯಲ್ಲಿ ದೊರಕುತ್ತವೆ ಎಂದು ನಾವು ನಿರ್ಣಯಿಸಬಹುದು. ಇನ್ನು ಎರಡನೇ ಪ್ರಶ್ನೆಯನ್ನು ನಾವು ನೋಡುವುದಾದರೆ, ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ, ಇಲ್ಲಿ ಗಮನಿಸಬೇಕು, ಕ್ಯಾಲ್ಸಿಯಂ ಇದೆ Ca. ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಅದು ನೀರಿನ ಮೇಲ್ಮೈ ಮೇಲೆ ತೇಲಲು ಪ್ರಾರಂಭಿಸಲು ಕಾರಣವೇನು? ಇದರ ರಾಸಾಯನಿಕ ಕ್ರಿಯೆಯನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ನಾವು ಉತ್ತರಿಸಬೇಕು ಅಂದರೆ ಅದರ ರಾಸಾಯನಿಕ ಕ್ರಿಯೆಯನ್ನು ನಾವು ಬರೆಯೋಣ. Ca plus H2O gives rise to CaOH twice plus ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಉಷ್ಣನೂ ಕೂಡ ಇಲ್ಲಿ ಬಿಡುಗಡೆ ಆಗತ್ತೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಿದಾಗ Ca plus 2H2O ಅಂದರೆ ಗಮನಿಸಬೇಕು, ಇಲ್ಲಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಇನ್ನೊಂದು ಅಂಶ ನಮಗೆ ಸ್ಪಷ್ಟ ಆಗತ್ತೆ. ಈ ಒಂದು ರಾಸಾಯನಿಕ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆಯಾಗಿದೆ ಎಂದು ನಾವು ಹೇಳ್ತೇವೆ. ಮೀನ್ಸ್ ಇಟ್ ಈಸ್ ಅ ಟೈಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನಪಲ್ಲಟ ಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕುವುದಾದರೆ, ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಧಾತು ಕಡಿಮೆ ಕ್ರಿಯಾಶೀಲವಾಗಿರುವಂಥ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತೆ ಎಂಬುದು ನಮಗೆ ತಿಳಿದಿದೆ. ಹಾಗಾದರೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ, ಇದು ಕ್ಯಾಲ್ಸಿಯಂ ಏನಿದೆಯಲ್ಲ, ಇದು ಹೈಡ್ರೋಜನ್ಗಿಂತ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಕ್ಯಾಲ್ಸಿಯಂ ಏನು ಮಾಡುತ್ತೆ ಅಂದರೆ, ಇಲ್ಲಿರುವಂಥ ಹೈಡ್ರೋಜನ್ ಏನಿದೆಯಲ್ಲ ಇದನ್ನು ನಾವು ಸ್ಪ್ಲಿಟ್ ಮಾಡಿ ಕೂಡ ಬರ್ಕೋಬಹುದು. HOH ಅಂತೇಳಿ ನಾವು H2O ಇದನ್ನು ಸ್ಪ್ಲಿಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ, ಹೈಡ್ರೋಜನ್ ಕ್ಯಾಲ್ಸಿಯಂ ಏನಿದೆಯಲ್ಲ ಇದು ಹೈಡ್ರೋಜನ್ನನ್ನು ಸ್ಥಾನಪಲ್ಲಟಗೊಳಿಸುತ್ತೆ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ ಈ ಒಂದು ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸುವಂಥದ್ದು ಸ್ಥಾನಪಲ್ಲಟ ಕ್ರಿಯೆಗೆ, ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಎಂದು ಕೂಡ ನಾವು ನಿರ್ಣಯಿಸ್ಬೋದು. ಇಲ್ಲಿ ಇನ್ನೂ ಒಂದು ಅಂಶ ನಮಗೆ ಮನವರಿಕೆ ಆಗತ್ತೆ. ಏನು ಅಂತಂದರೆ, ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗತ್ತೆ. ಹೀಗಾಗಿ ಇದೊಂದು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಥವಾ ಇಟ್ ಈಸ್ ಅ ಟೈಪ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಂದು ಕೂಡ ನಾವು ನಿರ್ಣಯಿಸಬಹುದು. ಇನ್ನು ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡುವುದಾದರೆ ಏನು ಅಂತಂದರೆ, ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಅದು ನೀರಿನ ಮೇಲ್ಮೈ ಮೇಲೆ ತೇಲಲು ಕಾರಣವೇನು ಎಂಬುದನ್ನು ನೋಡುವುದಾದರೆ, ಇಲ್ಲಿ ಗಮನಿಸಬೇಕು, ಆ್ಯಕ್ಚುಲಿ ಕ್ಯಾಲ್ಸಿಯಮ್ಮು ನೀರಿನಲ್ಲಿ ತೇಲುವುದಿಲ್ಲ. ಆದರೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆ ಆಗುವಂಥ ಹೈಡ್ರೋಜನ್ ಏನಿದೆಯಲ್ಲ, ಆ ಹೈಡ್ರೋಜನ್ ಗುಳ್ಳೆಗಳು ಇವು ಕ್ಯಾಲ್ಸಿಯಂಗೆ ಹೋಗಿ ಅಂಟಿಕೊಳ್ಳುತ್ತೆ. ಕ್ಯಾಲ್ಸಿಯಂಗೆ ಹೋಗಿ ಅಂಟಿಕೊಳ್ಳುವುದರಿಂದ ಅಲ್ಲಿ ಏನಾಗುತ್ತೆ ಅಂದರೆ, ಕ್ಯಾಲ್ಸಿಯಂ ನೀರಿನ ಮೇಲ್ಮೈ ಮೇಲೆ ತೇಲಲು ಪ್ರಾರಂಭಿಸುತ್ತದೆ ಎಂದು ನಾವು ನಿರ್ಣಯಿಸಬೇಕಾಗತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, ಅಯಾನಿಕ್ ಸಂಯುಕ್ತಗಳು ಅವುಗಳ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಬಿಡುತ್ತವೆ. ಅಯಾನಿಕ್ ಸಂಯುಕ್ತಗಳು ಯಾವಾಗಲೂ ಕೂಡ
ಘನ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಬಿಡುವುದಿಲ್ಲ, ಆದರೆ ಅವುಗಳು ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಬಿಡ್ತವೆ. ಇದಕ್ಕೆ ಕಾರಣವೇನು ಎನ್ನುವಂಥ ಪ್ರಶ್ನೆ ಇದೆ. ಸೊ ಇದನ್ನು ನಾವು ವಿಚಾರ ಮಾಡೋದಾದರೆ ನಮ್ಮ ಮನೆಯಲ್ಲಿ ಬಳಸುವಂಥ ಒಂದು ಅತ್ಯುತ್ತಮವಾದ ಅಯಾನಿಕ್ ಸಂಯುಕ್ತ ನಮಗೆಲ್ಲರಿಗೂ ತಿಳಿದಿದೆ, ಅದು ಸೋಡಿಯಂ ಕ್ಲೋರೈಡ್ ಅಥವಾ ಅಡಿಗೆ ಉಪ್ಪು ಅಂತ ಹೇಳ್ತೇವಲ್ಲ ಅದು. ಇದನ್ನು ಉದಾಹರಣೆಯಾಗಿ ತೆಗೆದುಕೊಂಡಾಗ ಇಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಸೋಡಿಯಂ ಕ್ಲೋರೈಡ್ನಲ್ಲಿ ಇದು ಸೋಡಿಯಂ ಧನ ಆವೇಶವನ್ನು ಮತ್ತು ಕ್ಲೋರಿನ್ ಋಣ ಆವೇಶವನ್ನು ಅದು ಹೊಂದಿರುತ್ತೆ. ವಿರುದ್ಧ ಆವೇಶದಿಂದಾಗಿ, ಪರಸ್ಪರ ವಿರುದ್ಧವಾದಂಥ ಆವೇಶದಿಂದಾಗಿ ಇಲ್ಲಿ ಏನಿರುತ್ತೆ ಅಂದರೆ ವಿಪರೀತವಾದಂಥ ಒಂದು ಆಕರ್ಷಣೆಯನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಅವು ತುಂಬ ಕಠಿಣವಾದ ರಚನೆಯನ್ನು ಹೊಂದಿರುತ್ತೆ. ತುಂಬ ವಿಪರೀತವಾದ ಆಕರ್ಷಣೆಯಿಂದಾಗಿ ಅಲ್ಲೇನಾಗುತ್ತೆ ಅಂದರೆ ತುಂಬ ಕಠಿಣವಾದ ರಚನೆಯನ್ನು ಅವು ಹೊಂದಿರುತ್ತೆ. ಈ ಕಠಿಣವಾದ ರಚನೆಯಿಂದಾಗಿ ಅವುಗಳಲ್ಲಿ ಅಯಾನುಗಳು ಚಲಿಸುವುದು ಸಾಧ್ಯವಾಗುವುದಿಲ್ಲ. ಅಂದರೆ ಘನಸ್ಥಿತಿಯಲ್ಲಿ ಅಯಾನುಗಳು ಚಲಿಸುವುದು ಸಾಧ್ಯವಾಗುವುದಿಲ್ಲ. ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುದಾಂಶ ಪೂರಿತ ವಿರುದ್ಧ ಅಯಾನುಗಳ ನಡುವಿನ ಒಂದು ವಿದ್ಯುದಾಕರ್ಷಣ ಬಲಗಳು ಏನಾಗುತ್ತೆ ಅಂದರೆ ಉಷ್ಣತೆಗೆ ಅವು ಒಡೆಯುತ್ತೆ. ಉಷ್ಣತೆಗೆ ಒಡೆಯುವುದರಿಂದ ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆ ಹೀಗಿದೆ, ಏನು ಅಂತಂದರೆ ಪ್ಲಾಟಿನಮ್ ಇರಬಹುದು, ಚಿನ್ನ ಇರಬಹುದು ಮತ್ತು ಬೆಳ್ಳಿ ಇರಬಹುದು. ಇವುಗಳನ್ನು ನಾವು ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತೇವೆ. ಇದಕ್ಕೆ ಕಾರಣವೇನು? ಯಾವ ಒಂದು ವಿಶೇಷ ಗುಣಗಳು ಈ ಪ್ಲಾಟಿನಮ್, ಚಿನ್ನ ಅಥವಾ ಬೆಳ್ಳಿಯನ್ನು ಆಭರಣ ತಯಾರಿಕೆಯಲ್ಲಿ ಬಳಸುವುದಕ್ಕೆ ಸಾಧ್ಯವಾಗಿಸಿದೆ ಎನ್ನುವಂಥ ಒಂದು ಪ್ರಶ್ನೆ ಇದೆ. ಇವುಗಳ ವಿಶೇಷ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ಒಂದು ಏನು ಅಂತಂದರೆ ಈ ಬೆಳ್ಳಿ, ಚಿನ್ನ ಮತ್ತು ಪ್ಲಾಟಿನಮ್ ಇವು ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿವೆ. ಮೀನ್ಸ್ ದೇ ಆರ್ ಲೆಸ್ ರಿಯಾಕ್ಟಿವ್. ಕಡಿಮೆ ಕ್ರಿಯಾಶೀಲತೆಯ ಗುಣವನ್ನು ಹೊಂದಿವೆ. ಹೀಗಾಗಿ ಅವು ತುಕ್ಕು ಹಿಡಿಯುವುದಿಲ್ಲ ಎಂದು ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಇವು ಹೊಳಪನ್ನು ಕೂಡ ಹೊಂದಿವೆ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಅತಿ ಹೆಚ್ಚು ತನ್ಯತೆಯ ಗುಣವನ್ನು ಹೊಂದಿವೆ. ತನ್ಯತೆ ಮೀನ್ಸ್ ದೇ ಆರ್ ಮೋರ್ ಡಕ್ಟೈಲ್. ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿವೆ ಅಂದರೆ ತೆಳುವಾದ ತಂತಿಗಳನ್ನಾಗಿ ಸುಲಭವಾಗಿ ಇವುಗಳನ್ನು ಎಳೆಯಬಹುದು. ಈ ತಂತಿ ಅಂದರೆ ತೆಳುವಾದ ತಂತಿಗಳನ್ನಾಗಿ ಪರಿವರ್ತಿಸುವ ಗುಣವನ್ನೇ ನಾವು ತನ್ಯತೆ ಎಂದು ಕರಿತೇವೆ. ಸೊ ಅತಿ ಹೆಚ್ಚು ತನ್ಯತೆ ಗುಣವನ್ನು ಇವು ಪ್ರದರ್ಶಿಸ್ತವೆ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಕುಟ್ಟೆ ಗುಣವನ್ನು ಕೂಡ ಇವು ಪ್ರದರ್ಶಿಸುತ್ತೆ. ಕುಟ್ಟೆ ಗುಣ ಅಂತಂದರೆ ಅದನ್ನು ನಾವು ಏನು ಹೇಳ್ತೇವೆ ಅಂದರೆ ಮೋರ್ ಮೇಲಿಯೇಬಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಅಂದರೆ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿಯೂ ಕೂಡ ಇವುಗಳನ್ನು ಸುಲಭವಾಗಿ ಪರಿವರ್ತಿಸಬಹುದು. ಈ ಎಲ್ಲ ಗುಣಲಕ್ಷಣಗಳಿಂದಾಗಿ, ವಿಶೇಷ ಲಕ್ಷಣಗಳಿಂದಾಗಿ ಪ್ಲಾಟಿನಮ್, ಚಿನ್ನ, ಬೆಳ್ಳಿ ಇವುಗಳನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವುದು ಸಾಧ್ಯವಾಗಿದೆ ಎಂದು ನಾವು ಹೇಳ್ತೇವೆ. ಇನ್ನೂ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.